ಇವೆಲ್ಲ ಮಾತುಗಳು ಒಂದು ಕಡೆಯಾದ್ರೆ ಲೀಗಲ್ ಪ್ರೊಸೀಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಟೈಟಲ್ ಮೊದಲು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಉಮಾಪತಿ. ಫಿಲ್ಮ್ ಚೇಂಬರ್ ನಲ್ಲಿ ಕಾಟೇರ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಅಂತ ಹೇಳಿದ್ದಾರೆ. ಅಧ್ಯಕ್ಷ ಎನ್.ಎಂ. ಸುರೇಶ್ ಹೇಳಿಕೆ ನೀಡಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಸುರೇಶ್ ಕೇಳೋಣ ಬನ್ನಿ. ನನ್ನ ಜೊತೆ ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಎನ್.ಎಂ. ಸುರೇಶ್ ಅವರಿದ್ದಾರೆ. ಅವರು ಈ ಟೈಟಲ್ ಯಾವಾಗ ರಿಜಿಸ್ಟರ್ ಆಯಿತು, ಯಾರಿಂದ ಯಾರಿಗೆ ಈ ಟೈಟಲ್ ಸಿಕ್ತು ಅನ್ನೋದನ್ನ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾರೆ. ಸರ್, ನೀವೀಗ ನೋಡ್ತಾ ಇದ್ರಿ ಏನೆಲ್ಲ ಆಯಿತು, ದರ್ಶನ್ ಸರ್ ಹೇಳಿದ್ದು ಮತ್ತು ಉಮಾಪತಿ ಸರ್ ಹೇಳಿದ್ದು ನೋಡಿದ್ರಿ. ಸೊ ನಮಗೆ ಇದ್ರ ಬಗ್ಗೆ ಟ್ರೂತ್ ಗೊತ್ತಾಗೋದು ಅದು ಫಿಲ್ಮ್ ಚೇಂಬರಲ್ಲಿ ಮಾತ್ರ. ಯಾಕಂದರೆ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಾರೆ ಮೊದಲಿಗೆ ಬರೋದೇ ಫಿಲ್ಮ್ ಚೇಂಬರ್ಗೆ. ಸೊ ಏನು ಹೇಳ್ತೀರಿ ಸರ್? ಈಗ ಇದು ಕಾಂಟ್ರವರ್ಷನ್ ನಾನು ನೋಡ್ತಾ ಇದ್ದೀನಿ. ಇದು ಕಾಂಟ್ರವರ್ಷನ್ ಇಂಟರ್ನಲ್ ಸಮಸ್ಯೆ ಅಷ್ಟೇ. ಇದು ಸಮಸ್ಯೆ ಬಾರ್ಡರ್ ಸಿಸ್ಟಮ್ ಅಂತಾರೆ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್ ಅಂತ. ಈಗ ಏನಾಗಿದೆ ಅಂದರೆ 8/7/2017 ಉಮಾಪತಿಯವರು ಇದು ಟೈಟ್ ರಿಜಿಸ್ಟರ್ ಮಾಡ್ತಾರೆ ಫಸ್ಟು. ಆಮೇಲೆ ಅದನ್ನು 15/12/18 ಅದೇ ಉಮಾಪತಿಯವರು ಎಂ ಜಿ ರಾಮಮೂರ್ತಿಗೆ ಟೈಟ್ಲು ವಾಲಂಟ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ವರ್ಷ ಆದಮೇಲೆ ಅವ್ರದ್ದು 1 ವರ್ಷ ಸುಮ್ಮನೆ ಏನು ಮಾಡಿಲ್ಲ ಅವರು. ಫಾರ್ ದಟ್ ಎಕ್ಸ್ಚೇಂಜಿಗೋಸ್ಕರ ಅವ್ರು ಮದಗಜ ಟೈಟ್ಲನ್ನ ಉಮಾಪತಿಯವ್ರ ಬ್ಯಾನರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆ ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡಿರುವಂಥದ್ದು. ಆಫ್ಟರ್ ಗ್ಯಾಪ್ ಆಫ್ 5 years ಅಂದರೆ 26/4/2023 ಆವಾಗ ಕಾಟೇರ ಸಿನಿಮಾ ರಾಕ್ಲೈನ್ ಬ್ಯಾನರಿಗೆ ಎಂ ಜಿ ರಾಮಮೂರ್ತಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟೇ ಇದು ಡಿಫ್ರೆನ್ಸ್. ಯಾಕಂದರೆ ಇದರಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಟೈಟ್ಲ್ಗಳು ಎಕ್ಸ್ಚೇಂಜ್ ಮಾಡ್ಕೊತಾರೆ ಪ್ರೊಡ್ಯೂಸರ್ಸ್ಗಳು. ಆ ಟೈಮಲ್ಲಿ ಉಮಾಪತಿಯವರು ಏನೋ ಅವ್ರಿಗೆ ಮದಗಜ ಬೇಕಾಗಿತ್ತೇನೋ ಅನಿಸುತ್ತೆ. ಅದಕ್ಕೆ ಅವರು ಕಾಟೇರ ಟೈಟ್ಲನ್ನು ರಾಮಮೂರ್ತಿಯವ್ರಿಗೆ ಕೊಟ್ಟು, ರಾಮಮೂರ್ತಿಯವರು ಮುಂದೆ ಇನ್ನು ಸಬ್ಸಿಕ್ವೆಂಟ್ ಆಫ್ಟರ್ ಗ್ಯಾಪ್ ಆಫ್ 5 years ಅದನ್ನೇನು ಮಾಡ್ಯಾರೆ, ಇವರಿಗೆ ರಾಕ್ಲೈನ್ ಕೊಡ. ಇದೆಲ್ಲ ಸಿನಿಮಾದಲ್ಲಿ ಕಾಮನ್ನು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬಿಗಿನಿಂಗ್ ಅವ್ರು ಉಮಾಪತಿ ಹಾಕಿದ್ರು ಕೂಡ ಅವ್ರದ್ದು ಎಕ್ಸ್ಚೇಂಜ್ ಮಾಡಿ ಮದಗಜ ಮಾಡಿದ್ದಾರೆ. ಅಷ್ಟೇ ಇದ್ರೆ ಕಾಂಟ್ರವರ್ಸಿ ಇನ್ನೇನಿಲ್ಲ. ಇಟ್ ಇಸ್ ಎ ವೆರಿ ಸ್ಮಾಲ್ ಇಶ್ಯೂ. ಇಟ್ ಹಸ್ ಬಿಕಮ್ ಎ ಬಿಗ್. ಐ ಡೋಂಟ್ ನೋ ವೈ ಇಟ್ ಹಸ್ ಹ್ಯಾಪನ್ಡ್ ಆ್ಯಂಡ್ ಆಲ್. ಬಟ್ ನನ್ನ ಪ್ರಕಾರ ಇದು ಟೈಟ್ಲು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಲೀಗಲ್ಲಾಗಿ ಅವರು ರಾಕ್ಲೈನರಿಗೆ ಟ್ರಾನ್ಸ್ಫರ್ ಮಾಡೋದಂತೂ ಸತ್ಯ. ಎಂ ಜಿ ರಾಮಮೂರ್ತಿಯವರು ರಾಕ್ಲೈನ್ ಕೊಂಡು ಅದು 5 ವರ್ಷ ಆದಮೇಲೆ ಅವರು ಮಾಡೋದು 17ಕ್ಕೂ 23 ಇದ್ದರೆ ಗ್ಯಾಪ್ ಆಫ್ 6 years. ಅದು ಪಿಕ್ಚರ್ ಸಕ್ಸಸ್ ಆದಮೇಲೆ ಇವೆಲ್ಲ ಮಾತು ಬರೋದು. ಏನೋ ಇದೆಲ್ಲ ಆಗಬಾರ್ದು ಅಂತ ನನ್ನ ಒಂದು ಸಿನಿಮಾ ಗೆದ್ದಿದೆ. ಈಗ ಗೆದ್ದು ಸಕ್ಸಸ್ಫುಲ್ಲಾಗಿ ಕರ್ನಾಟಕದಲ್ಲೇ ಒಂದು ಹೆಮ್ಮೆ ಅನಿಸಿದೆ. ವಿಚಾರಗಳು ಅಲ್ಲಿಗೆ ಕ್ಲೋಸ್ ಮಾಡಿಕೊಂಡು ಮ್ಯಾಟ್ರನ್ನ ಎಂಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಕಾಟೇರ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇದೆಲ್ಲದರ ಮಧ್ಯೆ ಲೀಗಲ್ ಪ್ರೊಸೀಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ.ಎನ್. ಸುರೇಶ್ ಸ್ಪಷ್ಟನೆ ನೀಡಿದ್ದಾರೆ. ಟೈಟಲ್ ಮೊದಲು ರಿಜಿಸ್ಟ್ರೇಷನ್ ಮಾಡಿದ್ದು ಉಮಾಪತಿ. ಫಿಲ್ಮ್ ಚೇಂಬರ್ನಲ್ಲಿ ಕಾಟೇರ ಟೈಟಲ್ ರಿಜಿಸ್ಟ್ರೇಷನ್ ಆಗಿತ್ತು ಅಂತ TV9ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಹೇಳಿಕೆ ನೀಡಿದ್ದಾರೆ. 2017 ಜುಲೈ 8ಕ್ಕೆ ಉಮಾಪತಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು. 2018 ಡಿಸೆಂಬರ್ 15ಕ್ಕೆ ಎಂ ಜಿ ರಾಮಮೂರ್ತಿಗೆ ಟೈಟಲ್ ಅನ್ನು ವರ್ಗಾವಣೆ ಮಾಡಿಕೊಟ್ಟಿದ್ರು ಅಂತ ಹೇಳಿದ್ದಾರೆ.